ಆ ಬೊಡ್ಡೈದ ತಂದ್ಕೊಟ್ಟಿರೋ ನೆಕ್ಲೆಸ್‌ನ ನಾನು ಏನು ಮಾಡಲಿ ಇಟ್ಕೊಂಡು? ವೇಸ್ಟ್ ಆಗಬಾರ್ದು. ಹಾಂ, ಈ ಸರ ಯಾರಿಗೆ ಸೇರಬೇಕು ಅಂದರೆ ಪೊದ್ದುಗೆ ಸೇರಬೇಕು. ಯಾಕೆ ಹೇಳು? ಪೊದ್ದು ಸುಮಾರು ವರ್ಷಗಳ ಹಿಂದೆ ಅವ್ರ ಮನೆ ಹರಾಜಾಗ್ಬೇಕಾರೆ ಅವ್ರ ಮನೆ ಮೇಲೆ ಸಾಲ ಮಾಡಿದಾಗ ಪಾಪ ಪೊದ್ದುನೇನಿಯ ಆಗಿನ ಕಾಲದಾಗೇನಿಯ ಎಷ್ಟೋ ಲಕ್ಷ ಕೊಟ್ಬಿಟ್ಟು ಮನೆಯ ಈ ದರಿದ್ರದವ್ರಿಗೆ ಅಂತ ಬುಡಿಸ್ಕೊಟ್ಟಿದ್ಲು. ಪಾಪ ಪೊದ್ದು ಡಾರ್ಲಿಂಗ್ ಗೊತ್ತಲ್ಲ ಒಳ್ಳೆಯವಳು. ಆ ದುಡ್ಡನ್ನ ಇಲ್ಲಿ ಗಂಟ ವಾಪಸ್ ಕೊಟ್ಟಿಲ್ಲ. ಮತ್ತೆ ಈಗ ನಾನು ತಗೊಂಡಿದ್ದೀನಲ್ಲ ಒಡವೆ, ಅಂದರೆ ಗಿಫ್ಟ್ ಕೊಟ್ಟನಲ್ಲ ನೆಕ್ಲೆಸ್, ಯಾರಿಗೆ ಸೇರಬೇಕು? ನನ್ನ ಪೊದ್ದು ಡಾರ್ಲಿಂಗಿಗೆ ಸೇರಬೇಕು. ಪೊದ್ದು ಡಾರ್ಲಿಂಗ್, ನಿನಗೆ ಮೋಸ ಆಗೋಕ್ಕೆ ನಾನು ಬಿಡೋಕ್ಕಿಲ್ಲ ಪೊದ್ದು ಡಾರ್ಲಿಂಗ್. ಗೊತ್ತಲ್ಲ ನಾನು ಭೈರವ ಏನು ಅಂತ ಹೇಳ್ಬಿಟ್ಟು. ಯಾರಿಗೂ ಮೋಸ ಆಗಲೇಬಾರ್ದು ಅಷ್ಟೇ. ಪೊದ್ದು ಡಾರ್ಲಿಂಗಿಗೆ ನಾನು ಹುಡುಗಿ ವೇಷ ಹಾಕಿರೋದು ಗೊತ್ತಿಲ್ಲ, ನಡೆದಿರೋದೆಲ್ಲ ಗೊತ್ತೇ ಇಲ್ಲ. ಮತ್ತು ಈಗ ನಾನು ಎಲ್ಲಿಂದ ಸಿಕ್ತು ಅಂದರೆ ಏನಂತ ಹೇಳಿ? ಹಾಂ, ಏನೋ ಒಂದು ಡೈಲಾಗ್ ಹೊಡೆದ್ರೆ ಆಯಿತು ಬಿಡು. ಈ ಸಮಂತ ಎಲ್ಲೋದ್ಲು? ಈ ಸಮಂತನ ಹುಡ್ಕಿ 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 ಸಾಕಾಯ್ತಲ್ಲ. ಈ ಸಮಂತನೇ ಕಾಣಿಸ್ತಿಲ್ಲ. ತಲೆ ಕೆಟ್ಟು ಕ್ಯಾರೆಟ್ ಹೋಗ್ಬಿಟ್ಟೈತೆ ನನಗಂತೂ. ಈ ಸಮಂತ ಹ್ಞೂ ಆದಷ್ಟು ಬೇಗ ಮದುವೆ ಮಾಡ್ಕ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ಬೇಕು ಈ ಸಮಂತಂಗೆ. ಸಮಂತ 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 ಫೋನು ಯಾವಾಗೂ ಸ್ವಿಚ್ ಆಫ್ ಮಾಡ್ಕೊತಾಳೆ, ಯಾವಾಗೋ ಒಂದ್ಸಲ ಆನ್ ಮಾಡ್ಕೊತಾಳೆ. ಆದಷ್ಟು ಬೇಗ ಮದುವೆಗೆ ವ್ಯವಸ್ಥೆ ಮಾಡ್ಕೋಬೇಕು. ನನ್ನ ಮಗನೇ, ನಂದನ್ನು ಮದುವೆ ಮಾಡ್ಕೊಂಡು ನನ್ನ ಜೊತೆ ಸಂಸಾರ ಮಾಡ್ತೀಯ ನೀನು? ಈರ ಒಂದು ಹೆಂಡ್ತಿನೇ ನೋಡ್ಕೊಳಕ್ಕಾಗಲಿಲ್ಲ. ಡವ್ ನನ್ನ ಮಗ ಏನು ಡವ್ ಮಾಡ್ತಾವನೆ ಅಂದರೆ. ಪದ್ದು, ಪದ್ದು ಡಾರ್ಲಿಂಗ್, ಪದ್ದು ಡಾರ್ಲಿಂಗ್, ಏನು ಮಾಡ್ತಾ ಇದೆಯಾ ಪದ್ದು ಡಾರ್ಲಿಂಗ್? ಸಾಕು ಸಾಕು, ನೆನ್ನೆ ಮೊನ್ನೆ ಎಲ್ಲ ಕೆಲಸ ಮಾಡಿ ಮಾಡಿ ಬೀಗ್ರೂಟ ಮಾಡಿ ಸುಸ್ತಾಗಿ ಹೋಗ್ಬಿಟ್ಟಿದ್ಯಾ ಪದ್ದು ಡಾರ್ಲಿಂಗ್. ಬಾಯ್ಲಿ, ನಿಂಗೆ ಪೆಸ್ಸಲ್ಲಾಗಿ ಏನೋ ತೋರಿಸ್ಬೇಕು, ಬಾಯ್ಲಿ. ಹೋ ಭೈರವ, ಏನು ಹಿಂಗ್ ಬಂದ್ಬಿಟ್ಟಲ್ಲ ಸಡನ್ ಆಗಿ? ನೀನು ಪೂಜೆ ಮಾಡ್ಕೊಂಬಿಟ್ಟು ಬಂದಾಗಿಂದ ನೀನಂತೂ ಫುಲ್ ಖುಷಿ ಅಂದ್ರೆ ಖುಷಿ ಆಗಿದ್ಯಲ್ವಾ? ನೋಡಿದೀನಿ ಬಿಡು. ಅದ್ ಯಾಕೋ ಏನೋ ಬೋಲು ಬೋಲು ಖುಷಿ ಆಗೋಗ್ಬಿಟ್ಟಿದ್ಯಾ ನೀನಂತೂನುವೆ. ನೀನು ನನ್ನ ಸಮಾಧಿಗೆ ಪೂಜೆ ಮಾಡಿದ್ಮೇಲೆ ನಾನಂತೂ ತೃಪ್ತನಾಗ್ಬಿಟ್ಟೆ ಅಂತಾರಲ್ಲ, ಹಂಗೆ ತೃಪ್ತನಾಗ್ಬಿಟ್ಟಿದ್ದೀನಿ ನಾನಂತೂ. ನೋಡು, ಅದೆಲ್ಲ ಬೇಡ. ನೀನು ಕಣ್ಣು ಮುಚ್ಕ. ನೀನು ಕಣ್ಣು ಮುಚ್ಕೊಂಡ್ರೆ ನಿನಗೆ ನಾನು ಏನೋ ಒಂದು ಗಿಫ್ಟ್ ತಂದಿದ್ದೀನಿ. ನೀನು ಯಾರಿಗೂ ಹೇಳ್ಬಾರ್ದು, ಸರಿನಾ? ನೀನು ಯಾರಿಗೂ ಹೇಳಲ್ಲ ಬಿಡು. ಯಾಕಂದರೆ ಭೈರವ ಕೊಟ್ಟ, ದೆವ್ವ ಕೊಡ್ತು ಅಂದರೆ ಊರಾಗಿರೋರು ಯಾರು ನಂಬಲ್ಲ ಅಲ್ವಾ? ಸರಿ, ನೀನು ಇವಾಗ ಕಣ್ಣು ಮುಚ್ಕ. ನಾನು ನಿನಗೇನೋ ಒಂದು ಬೆಸ್ಟ್ ಗಿಫ್ಟ್ ತಗೊಬಿಟ್ಟು ಬಂದಿದ್ದೀನಿ. ಅಯ್ಯೋ ಭೈರವ, ನನಗೆ ಯಾಕೆ ಗಿಫ್ಟ್ ಪಪ್ಟು ಎಲ್ಲ ನಾನು? ನೀನೇ ನನಗೊಂದು ದೊಡ್ಡ ಗಿಫ್ಟ್ ಅಂತಂದ್ರೆ ಹಾಗೆ. ಇನ್ನು ಗಿಫ್ಟು ಅದು ಇದು ಎಲ್ಲ ನೋಡ್ಬೇಕಾ ನಾನು? ಏನು ಬೇಡ ನಂಗೆ ಗಿಫ್ಟು ಎಲ್ಲ. ಜೀವನದಾಗ ಸಾಕಾಗಿ ಹೋಗ್ಬಿಟ್ಟೈತೆ ತಗೆ. ನೆಮ್ಮದಿಗೆ ಇದ್ಬಿಟ್ರೆ ಸಾಕು. ಹಿಂಗೆ ಗಿಫ್ಟ್ ಎತ್ಕೊಂಡು ನಾನು ತಾನೇ ಇನ್ನೇನು ಮಾಡಲಿ? ಬೇಡ ಬಿಡು ನನಗೆ. ಏ, ಕಣ್ಣು ಮುಚ್ಕ ಅಂತ ಹೇಳುದ್ನ ಇಲ್ವಾ ನಿನಗೆ? ಉಗಾದಿ ಹಬ್ಬಕ್ಕೆ ಗಿಫ್ಟ್ ತಗೊಬಿಟ್ಟು ಬಂದಿದ್ದೀನಿ. ಹೊಸಿ ಕಣ್ಣು ಮುಚ್ಕ. ನಾನೇ ಪುಕ್ಸಟ್ಟೆ ತಂದಿಲ್ಲ, ಕಷ್ಟಪಟ್ಬಿಟ್ಟು ನಾಟಕ ಮಾಡಿ ತಗೊಬಿಟ್ಟು ಬಂದಿದ್ದೀನಿ. ಕಣ್ಣು ಮುಚ್ಕ ನೀನು. ಏನೋ ಮಾಡ್ತೀಯ. ಹಾಂ, ಹಂಗೆ ಕಣ್ಣು ಮುಚ್ಕೋಬೇಕು. ನಾನು ಹೇಳೋ ತನಕ ಕಣ್ಣು ತೆಗಿಬಾರ್ದು. ಈಗ ನಿಧಾನ ಕಣ್ಬಿಡು. ಭೈರವ, ಇದೇನಿದು? ಒಲವಿನ ಉಡುಗೊರೆ ಕೊಡಲೇನು, ಕಷ್ಟಪಟ್ಟು ತಂದಿರುವೆ ಇದ ನಾನು. ಹೃದಯವೇ ಈಗ ನುಡಿದಿದೆ, ಮಯಕೆ 300 ನಿನ್ನಲ್ಲಿ ಹೊಂದಿದೆ. ಒಲವಿನ ಉಡುಗೊರೆ ಕೊಡಲೇನು, ಕಷ್ಟಪಟ್ಟು ತಂದಿರುವೆ ಇದ ನಾನು. ಭೈರವ, ಇದೇನಿದು? ಯಪ್ಪ, ಡಾರ್ಲಿಂಗ್, ನಿನಗೋಸ್ಕರ ಭಾಳ ಕಷ್ಟಪಟ್ಟು ಏನೇನೋ ಕೆಲಸ ಮಾಡಿ, ಅಯ್ಯೋ ಏನೇನೋ ಮಾಡಿ ತಂದಿದ್ದೀನಿ ನೋಡು. ಇದು ನಿನಗೇನಿಯ ಸಲ್ಲಬೇಕು. ನೀನು ಹಣೆ ಬರ್ದಾಗಿದ್ದು ನಿನಗೆ ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟಿತ್ತು ಅಂತಲೇ ಅನ್ಕ. ಇದು ನಿನಗೆ ಫಿಕ್ಸು ನೋಡು. ಆರಾಮಾಗಿ ತಗೊಂಡು ಹಾಕ್ಕೊಂಡು ಖುಷಿಯಾಗಿರು, ಸರಿನಾ? ನನಗೆ ಗೊತ್ತು ನಿನಗೆ ಖುಷಿ ಆಗೈತಿ ಅಂತ ಹೇಳ್ಬಿಟ್ಟು. ನೋಡು, ಕಷ್ಟಪಟ್ಟು ತಂದಿದ್ದೀನಿ. ನಿಂಗೆ ಖುಷಿ ಆಯ್ತಾ ಇಲ್ವಾ ಅಂತ ಹೇಳು. ಭೈರವ, ಯಾವ ಜನ್ಮದಾಗೆ ಏನಾಗಿದ್ದೋ ಗೊತ್ತಿಲ್ಲ ನನಗೆ. ಅದೆಷ್ಟು ಸಹಾಯ ಮಾಡ್ತೀಯ. ನಿನ್ನ ಮತ್ತೆ ಮಗನೇ ಆಗಿರ್ಬೋದು. ಸತ್ತ ಮೇಲೂ ನನ್ನ ಮೇಲೆ ಇಷ್ಟೊಂದು ಪಿರುತಿ ಇಟ್ಕೊಂಡಿದ್ಯಾ ಅಂದರೆ ನೀನೇನಾದರೂ ಬದುಕಿದಿದ್ರೆ ಇನ್ನು ಎಷ್ಟು ಸಂದಾಗಿ ನೋಡ್ಕೊತಾ ಇದ್ದೆ ನನ್ನ ಅಲ್ವಾ? ನನಗೆ ಒಂಥರ ಬೇಜಾರಾಯ್ತೈತೆ. ಅಯ್ಯೋ ಪದ್ದು ಡಾರ್ಲಿಂಗ್, ಬದುಕಿದ್ದಾಗ ನಾನೇನಾದರೂ ನಿನ್ನ ಜೊತೆ ಹಿಂಗೆ ಓಡಾಡ್ಬಿಟ್ಟಿದ್ರೆ ಜನ ಒಬ್ಬೊಬ್ರು ನನ್ನ ಮಾತಾಡಿರೋರು. ಆದರೆ ಸತ್ತಾಗ ಇವಾಗ ನಾನು ನಿನ್ನ ಜೊತೆ ಮಾತಾಡ್ತಿದ್ದೀನಲ್ಲ, ಯಾರೇನು ನನ್ನ ಬಗ್ಗೆ ಮಾತಾಡಲ್ಲ. ಯಾಕೆ ಹೇಳು? ನಾನು ಯಾರ ಕಣ್ಗೂ ಕಾಣಲ್ವಲ್ಲ, ಅದಕ್ಕೆ
ನನಗಂತೂ ಬದುಕಿದ್ದಾಗಿ ನಾನು ಸತ್ತಾಗೆ ನಿನ್ನ ಜೊತೆ ಚೆನ್ನಾಗಿದ್ದೀನಿ ಅಂತ ಅನ್ನಿಸ್ತಾ ಐತಿ. ನಿನ್ನ ಜೊತೆ ಆರಾಮಾಗಿ ಓಡಾಡ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಇದ್ದೀನಿ. ಸರಿನಾ? ನಿನಗಿನ್ನ ನನಗಿನ್ನು ಬೇರೆ ಏನಾನ ಬೇಕಾ? ಈಗ ಅದೆಲ್ಲ ಬಿಡು. ನಿನಗಿದು ಖುಷಿ ಆಯ್ತಾ ಇಲ್ವಾ ಹೇಳು? ಬಹಳ ಖುಷಿ ಆಯ್ತು ಭೈರವ. ನನಗೆ ಅಂತ ನಾನು ಏನೂ ತಗೋತಾ ಇರಲಿಲ್ಲ. ದೇವ್ರಣೆಗೂ ನನ್ನ ತವ್ರ ಮನೆ ಕಡೆನೂ ಅಂತ ಸಾವುಕಾರೇನಲ್ಲ. ನನ್ನ ತವ್ರ ಮನೆ ಕಡೆನೂ ನಮ್ಮ ಅಮ್ಮವರು. ನಾನು ಓಡ್ ಬಂದು ಮದುವೆ ಆಗಿದ್ದಕ್ಕೆ ನಮ್ಮ ಮನೆ ಕಡೆಯಿಂದ ನನಗೇನು ಸಿಗಲಿಲ್ಲ. ನಮ್ಮ ಅಪ್ಪ ಏನು ಸಾವುಕಾರ ಅಲ್ಲ ನಂಗೆ ಒಡವೆ ಎಲ್ಲ ಕೊಡೋಕ್ಕೆ. ಆಮೇಲೆ ಬರೀ ಮಕ್ಕಳು ಕೆಲಸ ಅದು ಇದು ಅಂದರೆ ನನ್ನ ದುಡ್ಡಿರಲಿಲ್ಲ ಅಂತಲ್ಲ, ಬರೀ ಮಕ್ಳಿಗೋಸ್ಕರನೇ ದುಡಿ ಮಾಡು, ಮಗಳಿಗೆ ಒಡವೆ ಕೊಡಿಸು, ಮಗಂಗೆ ಓದಿಸು ಮಾಡು, ಬರೀ ಇದ್ರಾಗೆ ಕಳೆದೆ. ನನಗೆ ಅಂತ ನಾನು ಏನೂ ತಗೊಂಡಿಲ್ಲ ಶಾನೆ. ಏನೋ ನೀನು ಕೊಟ್ಟಿದ್ದೇನೆ, ನಂಗೆ ಬಹಳ ಖುಷಿ ಆಯ್ತೈತೆ. ಎಲ್ಲಿಂದ ಬಂತು, ಹೆಂಗೆ ಬಂತು, ಯಾಕೆ ಬಂತು, ನಾನು ಏನು ಕೇಳಲ್ಲ. ನನಗಂತೂ ಬಹಳ ಖುಷಿ ಆಯ್ತೈತೆ. ಥ್ಯಾಂಕ್ ಯು ಭೈರವ. ಇದೇನ ಪದ್ದಿ ಒಡವೆ ನಿಂದೇನೆ ಇದು? ಆ, 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 ಅದು ಹ್ಞೂ ಅಂತ ಹೇಳು ಪದ್ದು. ಆ, ನಂದೇ ರೀ, ನಂದೇ ಒಡವೆ. ನಿನಗೆಲ್ಲಿಂದ ಬಂತೆ? ಕಾಸಿಲ್ಲ ಏನಿಲ್ಲ, ಕಷ್ಟ ಅದು ಇದು ಅಂತ ಹೇಳ್ತಾ ಇದ್ದೆ. ನಿನ್ಗೆಲ್ಲಿಂದ ಬಂತು ಅಂತಲೇ ಗೊತ್ತಾಯ್ತಿಲ್ವಲ್ಲೇ? ಇಷ್ಟು ದೊಡ್ಡ ಒಡವೆ, ಏನೊಂದು 5-6 ಲಕ್ಷದ ಮ್ಯಾಲಿರಲ್ವಾ? ಹಾ, ಈ ಒಡವೆನ ಎಲ್ಲಿಂದ ತಗೊಬಿಟ್ಟು ಬಂದೆ? ಕಾಸಿಲ್ಲ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಲ್ಲ. ಪದ್ದು ಡಾರ್ಲಿಂಗ್, ನನ್ನ ತವ್ರ ಮನೆಯಿಂದ ಬಂತು ಅಂತ ಹೇಳು. ನಾನು ನಿಮ್ಮ ಅಮ್ಮನ ಮನೆ ಕಡೆ ಸಂಬಂಧನೇ ತಾನೆ, ಹೇಳಂಗಂತ ತವ್ರ ಮನೆಯಿಂದ ಕೊಟ್ರು ಅಂತ. ಯಾವಾಗೂ ಆಡ್ಕೊಂಡು ನಗ್ತಾ ಇದ್ರಲ್ರಿ, ನೀನ್ ತವ್ರ ಮನೆಯಿಂದ ಒಂದು ಮೂಗ್ನತ್ತು ಕೊಡ್ಲಿಲ್ಲ, ನಿನ್ ತವ್ರ ಮನೆಯಿಂದ ಒಂದು ಮೂಗ್ನತ್ತು ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ನನ್ನ ತವ್ರ ಮನೆ ಕಡೆಯಿಂದ ಬಂದಿರೋ ಉಡುಗೊರೆ ರೀ ಇದು. ಏನು? ನಿನ್ ತವ್ರ ಮನೇಲಿ ಕೊಟ್ಟಿರೋದ ಇದು? ನಿಮ್ಮ ಅಮ್ಮ ನೀವು ಸೇರ್ಕೊಂಡು ಯಾವಾಗೂ ನನ್ನ ಆಡ್ಕತಾ ಇದ್ರಲ್ಲ, ನೀನ್ ತವ್ರ ಮನೆ ಕಡೆಯಿಂದ ಏನು ತಂದಿಲ್ಲ, ಒಂದು ಮೂಗ್ನತ್ತು ಬಂದಿಲ್ಲಪ್ಪ ಅಂತ. ಈಗ ಗೊತ್ತಾಯ್ತಾ ಬಂದೈತೆ ಅಂತ? ಬರೋ ಟೈಮಾಗ ತವ್ರ ಮನೆ ಕಡೆಯಿಂದ ಹೆಂಗ್ ಬೇಕಾದ್ರೂ ಬರ್ತದೆ. ಈಗ ಏನ್ ಹೇಳ್ತೀರಾ? ಸಂದಕೈತಾ ಸಾರಾ? ಬಹಳ ಚೆನ್ನಾಗೈತೆ. ನಾನು ಸುಮ್ಮನೆ ತಮಾಸೆಗಂತ ಇದ್ದೆ ಅಷ್ಟೇ. ನಾನೇ ಸೀರಿಯಸ್ ಆಗಿ ಅಂತ ಇರಲಿಲ್ಲ. ತಮಾಸೆಗೆ ತವ್ರ ಮನೆ ಕಡೆಯಿಂದ ಏನು ತಂದಿಲ್ಲ ಅಂತ ಹೇಳ್ತಾ ಇದ್ದೆ. ಅದು ನೀನು ಸೀರಿಯಸ್ ಆಗಿ ಇಕ್ಕೊಬಿಟ್ಟು ನಿಮ್ಮ ಅಮ್ಮಂತಾಗ ಒಡವೆ ಕೊಡ್ಸ್ಕೊಂಬಿಟ್ಟು ಬಂದ ಏನು? ಹಂಗೇನಿಲ್ಲ ರೀ, ಅವರೇ ಪ್ರೀತಿಯಿಂದ ಕೊಟ್ರು, ತಗೋ ಅಂತ ಹೇಳ್ಬಿಟ್ಟು, ಅದಕ್ಕೆ ತಗೊಂಡ್ ಬಂದೆ ಅಷ್ಟೇನೆ. ಅಂತೂ ತವ್ರ ಮನೆ ಉಡುಗೊರೆ ಬಂದ್ಬಿಡ್ತು ನಿನ್ಗಂತೂ. ಮೊಮ್ಮಕ್ಳು ಹುಟ್ಟು ಟೈಮಾಗೆ ಪರವಾಗಿಲ್ಲ. ಆದರೂ ನೀನು ತವ್ರ ಮನೆ ಉಡುಗೊರೆ ಅಂತಂದರೆ ನಿನ್ಗೂ ಖುಷಿನೇ ಇರ್ತದೆ ಅಲ್ವಾ? ಇದೆಲ್ಲ ಅವಶ್ಯಕತೆ ಇರಲಿಲ್ಲ. ಆದರೂ ನಿಮ್ಮ ಅಮ್ಮ ಪ್ರೀತಿಯಿಂದ ತಂದು ಕೊಟ್ಟವ್ರೆ ಅಂತಂದರೆ ಯಾಕೆ ಬೇಡ ಅಂತ ಹೇಳಬೇಕು? ಇಟ್ಕ, ಚೆನ್ನಾಗೈತೆ ಸರ ಮಾತ್ರ ಬಂಗಾರದ್ದು. ಸರಿ ಹೊಸಿ ಊಟ ಮಾಡೋಕ್ಕೆ ಈಗ ಬೈಲಿ. ನಾನು ಹೊಲ್ತಕ್ಕೋದ್ನ ಸುಸ್ತಾಯಿತು, ಬಿಸಿಲು ಯಪ್ಪ. ಅದಕ್ಕೆ ಬಿರ್ನ ಬಂದ್ಬಿಟ್ಟೆ ನಾನಂತೂ. 12ವರೆಗೆ ಏನಿಯ ಮನೆ ಕಂಡು 3 ಗಂಟೆ ಮ್ಯಾಲೋಯ್ತೀನಿ ಹೊಲ್ತಕ್ಕೆ. ಓ ಅಷ್ಟೇ ತಾನೇ, ಮುದ್ದಿಗಿಕ್ಬೇಕು. ಹೊಸಿ ಹೊತ್ತು ಮನೆ ಕಂಡಿರಿ, ಒಳ್ಳಾಡ್ತಿರ್ರಿ. ಮುದ್ದೆ ಆದ್ಮೇಲೆ ಕರಿತೀನಿ ನಿಮ್ಮನ್ನ, ಬಂದ್ಬಿಟ್ಟು ಆಮೇಲೆ ತಿನ್ಕೊಂಡು ಹಂಗೆ ಹೋಗಿವ್ರಂತೆ. ಸರಿ ಆಯಿತು ಭೈರವ. ಥ್ಯಾಂಕ್ ಯು ಭೈರವ. ನಮ್ಮ ಯಜಮಾನ್ರು ಯಾವಾಗೂ ಅಂತ ಇದ್ರು, ನಿನ್ ತವ್ರ ಮನೆ ಕಡೆಯಿಂದ ಏನು ಬಂದೇ ಇಲ್ಲ, ಕೊಟ್ಟೇ ಇಲ್ಲ ಅಂತ. ಕೊನೆಗೂ ನನಗೆ ಅಂತ ಹೇಳ್ಬಿಟ್ಟು ಇದು ಕೊಟ್ಬಿಟ್ಟು ತವ್ರ ಮನೆ ಉಡುಗೊರೆನ್ನಾಗಿ ಮಾಡ್ಬಿಟ್ಟಲ್ಲ, ಸಾಕು ಅಷ್ಟೇನೆ. ನನ್ನ ತವ್ರ ಮನೆಯಿಂದ ಬಂದಷ್ಟೇ ಏನೇ ಖುಷಿ ಆಯ್ತಾಯ್ತು ನನಗಂತೂ. ನನಗಂತೂ ಭಾಳ ಖುಷಿ ಆಯ್ತೈತೆ, ಭಾಳ ಅಂದರೆ ಭಾಳ ಖುಷಿ ಆಯ್ತೈತೆ. ಸರಿ ಭೈರವ, ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ನಿನಗೆ. ನಾನು ಹಾಕೊಂಡು ತೋರಿಸ್ತೀನಿ ನಿನಗೂ. ಸರಿ ಪದ್ದು ಡಾರ್ಲಿಂಗ್, ಆಯ್ತು. ನಿನ್ನ ಮುಖದಾಗ ಖುಷಿ ನೋಡೋಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನಿನ್ನ ಮುಖದಾಗ ಖುಷಿ ನೋಡೋದೇ ನನಗೊಂಥರ ಖುಷಿ. ಸರಿ ಆಯಿತು, ಹೋಗು. ನಿನ್ನ ಗಂಡಂಗೆ ಮುದ್ದೆ ಮಾಡೋಕೆ ಫಸ್ಟು. ಸರಿ ಭೈರವ, ಆಯ್ತು. ಯಾರು ಬಂದ್ರೆ? ಏನೋ ಮಾತಾಡ್ತಿದ್ಯಾ? ಫೋನಾಗ ಮಾತಾಡ್ತಾ ಇದೀನ್ರಿ, ಬಂದೇ ಇರ್ರಿ. ಈ ಹೆಣ್ಮಕ್ಳು ಒಂದು ಸೀರೆ ಒಂದು ಒಡವೆ ತಗೊಬಿಟ್ರು ಅಂತೂ ನೀವು ಫೋನಾಗೂ ಮೆಸೇಜಾಗೂ ಅದ್ರತಾನೇ ಇರೋದೇ. ನೀ ಫೋಟೋ ಕಳಿಸಿ ಅಲ್ವಾ? ದೃಷ್ಟಿ ಆದತ್ತು ಬಾರೆ ಎತ್ಕೊಂಡು. ಇರೋದೊಂದು ಅದಕ್ಕೂ ದೃಷ್ಟಿಗಿಷ್ಟಿ ಬಿಡ್ದತ್ತು. ದೃಷ್ಟಿ ಆಗಕ್ಕೆ ಸಾಧ್ಯನೇ ಇಲ್ಲ ಬಿಡ್ರಿ. ಬಂದೆ ಎತ್ತಿಕ್ಬಿಡ್ತೀನಿ ಫಸ್ಟ್ ಬೀರ್ನಾಗೆ. ಬಾ, ಬೀರ್ನಾಗ ಇಟ್ಬಿಟ್ಟು ಲಾಕ್ ಹಾಕು, ಯಾರನ್ನ ನಂಬಕ್ಕಾಗಿಲ್ಲ. ಯಾಕೆ ಬೇಕು? ಬಂದೆ